Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನು ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸದ್ಯಕ್ಕೆ ನಿಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿ ಇರೋರು ಅಥವಾ ನಿಮಗೆ ನೇಬರ್ಹುಡ್ ಅಲ್ಲಿ ಇರೋರು ಸಾಕಷ್ಟು ಸಮಸ್ಯೆ ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ಅರಿವಿಗೆ ಬರುತ್ತೆ. ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅವರೆಲ್ಲ ನಿಮ್ಮ ಒಳ್ಳೆತನನ ಅಥವಾ ನಿಮ್ಗೆ ತುಂಬಾ ನಿಮ್ ಜೊತೆ ಚೆನ್ನಾಗೇ ಇರಬಹುದು, ಬಟ್ ಒಳಗೆ ಜಾಸ್ತಿ ಅಸೂಯೆ ಭಾವನೆ ಬಂದಿದೆ ಸದ್ಯದ ಪರಿಸ್ಥಿತಿಲಿ ಅವರಿಗೆ ನಿಮ್ಮ ಬಗ್ಗೆ ಅನ್ನುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಲ್ಲಿ ಇದ್ರೆ ಬೆಟರ್ ಅನ್ನುವಂಥದ್ದು ಇದೆ. ಜೊತೆಗೆ ಹೀಗೆ ಒಂದಷ್ಟು ಪ್ರೀತಿಯಿಂದನೇ ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತಿರ್ತಾರೆ. ಮುಂದಿನ ದಿನಗಳಲ್ಲಿ ಅವರಾಗೆ ಬಂದು ನಿಮ್ಮಲ್ಲಿ ಕ್ಷಮೆ ಕೇಳಿ, ತಪ್ಪಾಯ್ತು ನಾನು ಮಾಡಿದ್ದು ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಕೇಳ್ತಾರೆ. ಕಾರಣ ಏನು ಅಂತ ಕೇಳಿದಾಗ ಅವರು ಉತ್ತರ ಕೊಡುವಂತ ಪರಿಸ್ಥಿತಿಲಿ ಇರ್ತಾರೋ ಇರಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ಈಗ ಅವರು ಏನ್ ಮಾಡಿದ್ದಾರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾಗೋದ್ರ ಜೊತೆಗೆ ನಿಮ್ಗೆ ಅವರು ಈಗ ಸಾರಿ ಕೇಳೋದಿಲ್ಲ. ಅಪ್ಕಮಿಂಗ್ ಡೇಸ್ ಅಲ್ಲಿ ಅವರು ಖಂಡಿತವಾಗ್ಲೂ ನಿಮ್ಗೆ ಸಾರಿ ಕೇಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಕ್ಷಮೆ ವಿಚಾರವಾಗಿ ಇಲ್ಲಿ ಒಂದಷ್ಟು ಅಂದ್ರೆ ಜಾಸ್ತಿ ಎಳ್ದಾಡೋದಕ್ಕೆ ಹೋಗ್ಬೇಡಿ. ಗೊತ್ತು ಮಾಡ್ಕೊಂಡು ಅದನ್ನ ಸರಿಪಡಿಸ್ಕೊಂಡು ಆರಾಮಾಗಿ ಇರೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳು ಬರುವಂತ ಸಾಧ್ಯತೆ ಇದೆ. ನಿಮ್ಮ ಪ್ರೀತಿಗೆ ಇನ್ನೊಂದು ಅವಕಾಶ ಕೊಡ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಇಷ್ಟದ ವಸ್ತು ಏನೋ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಅನುಕೂಲಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಪ್ರೀತಿ ವಿಚಾರವಾಗಿ ಏನೋ ನಿಮ್ಗೆ ಒಳ್ಳೇದಾಗುವಂತ ಸಾಧ್ಯತೆ ಇದೆ. ನೀವೆಲ್ಲೋ ಗಣೇಶನ ರಕ್ಷಾ ಮಂತ್ರನ ಜಾಸ್ತಿ ಜಪ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಹಾಗಾಗಿ ನಿಮ್ಗೆ ರಕ್ಷಣೆ ಕೂಡ ಬರುತ್ತೆ. ಮುಂದಿನ ದಿನಗಳಲ್ಲಿ ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಹೀಲ್ ಆಗ್ತೀರಾ, ಹೀಲಿಂಗ್ ಬರ್ತಾ ಇದೆ, ಗಣೇಶ ನಿಮ್ಗೆ ಸ್ಪೆಷಲ್ ಹೀಲಿಂಗ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಮಗುವಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಗೆ ಗೊತ್ತಾ, ನಿಮ್ಗೆ ವಿಶೇಷವಾದಂಥ ಮಗು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಕೆಲವರಿಗೆ ಟ್ವಿನ್ ಗರ್ಲ್ ಕೂಡ ಆಗ್ಬಹುದು, ಇನ್ ಕೆಲವರಿಗೆ ಟ್ವಿನ್ನಿ ಬಾಯ್ ಕೂಡ ಆಗ್ಬಹುದು, ಕೆಲವರಿಗೆ ಸಿಂಗಲ್ಸ್ ಆಗ್ಬಹುದು. ಇಲ್ಲಿ ಎರಡೂ ಚಾನ್ಸಸ್ ಇದೆ. ಬಟ್ ಖಂಡಿತವಾಗ್ಲೂ ಒಂದು ಡಿವೈನ್ ಪಾಪು ನಿಮ್ ಜೀವನಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಸಮಥಿಂಗ್ ಸ್ಪೆಷಲ್ ಚೈಲ್ಡ್ ಅದು ಅನ್ನುವಂಥದ್ದು ಇದೆ. ಸೊ ಆ ಥರ ಏನು ಅಲ್ಲ, ಲೈಕ್ ಆ ಮಗು ಪೂರ್ತಿಯಾಗಿ ಆರೋಗ್ಯವಂತ ಮಗು ಆಗೇ ಇರುತ್ತೆ. ಆರೋಗ್ಯವಂತ ಮಗು ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಇದೆ. ಬಹಳಷ್ಟು ವಿಶೇಷವಾದಂಥ ಗುಣವುಳ್ಳ, ನಡತೆ ಉಳ್ಳ ಅಥವಾ ಒಂದಷ್ಟು ಸ್ಪೆಷಲ್ ಚೈಲ್ಡ್ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರು ಯಾರೋ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಪುನರ್ಜನ್ಮಕ್ಕೆ ಹೋಗ್ತಾರೆ, ಮತ್ತೆ ಹುಟ್ಟು ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಅವರು ಮೇ ಬಿ ಡಾರ್ಕ್ ಸ್ಕಿನ್ ಆಗಿ ಬರಬಹುದು. ಮತ್ತೆ ಈ ಲೈಫ್ ಟೈಮಲ್ಲಿ ಅವರ ಐಸ್ ಕಲರ್ ಏನಿತ್ತು, ಕಣ್ಣಿನ ಬಣ್ಣ ಏನಿತ್ತು, ಅದೇ ರೀತಿಯ ಬಣ್ಣವನ್ನು ಕೂಡ ಅವರು ಮುಂದಿನ ಜನ್ಮದಲ್ಲಿ ಅವರ ಕಣ್ಣುಗಳು ತಗೊಂಬಂದಿರುತ್ತೆ. ಅದನ್ನ ನೋಡಿ ನೀವು ಅವ್ರನ್ನ ಸುಲಭವಾಗಿ ಪತ್ತೆ ಹಚ್ತೀರಾ ಅನ್ನುವಂಥದ್ದು ಇದೆ. ಮೇ ಬಿ ಇನ್ನೊಂದು 12 ಇಯರ್ ಗ್ಯಾಪ್ ಅಲ್ಲಿ ಅವರು ಮತ್ತೆ ನಿಮ್ಗೆ ಸಿಗ್ತಾರೆ ಅನ್ನುವಂಥದ್ದು ಇದೆ. 12 ಇಯರ್ ಇಲ್ಲ ಅಂತ ಅನ್ಸುತ್ತೆ. ಮೇ ಬಿ ನಿಮ್ಗೆ 42 ಇಯರ್ಸ್ ಇದ್ದಾಗ ಅವರು ಮತ್ತೆ ನಿಮ್ಗೆ ವಾಪಸ್ ಸಿಗಬಹುದು ಅನ್ನುವಂಥದ್ದು ಇದೆ. ಸೊ ಸ್ಟಿಲ್ ನಿಮ್ಗೆ ಏನ್ ಏಜ್ ಇದೆ ಅಂತ ಗೊತ್ತಿಲ್ಲ. ಸಮಥಿಂಗ್ 12 ಮತ್ತೆ 42 ನಂಬರ್ ಅವ್ರನ್ನ ನೀವು ಗುರುತಿಸೋದಕ್ಕೆ ಸಹಾಯ ಆಗುವಂಥದ್ದು ಅನ್ನುವಂಥದ್ದು. ಒಂದು ಪ್ರಮುಖವಾದಂಥ ನಿರ್ಧಾರ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಆ ಇಂಪಾರ್ಟೆಂಟ್ ಡಿಸಿಷನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದನ ಪಡ್ಕೊಂಡು, ಆಂಜನೇಯನ ಹತ್ರ ಪ್ರಶ್ನೆ ಹಾಕಿ ಉತ್ತರನ ತಗೊಂಡು ಮುಂದಿನ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. 31ನೇ ತಾರೀಕು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಜೊತೆಗೆ ತುಂಬಾ ಪ್ರಮುಖವಾದಂಥ ವ್ಯಕ್ತಿಗಳು ನಿಮ್ಮನ್ನ ಭೇಟಿ ಆಗ್ತಾರೆ. ಒಂದಷ್ಟು
ಜನರನ್ನ ನೀವು ಕೂಡ ಪ್ರಮುಖವಾದಂಥ ವ್ಯಕ್ತಿನ ಭೇಟಿ ಆಗುವಂಥ ಸಾಧ್ಯತೆಗಳಿದೆ. ಸೊ ಹೋದಾಗ ಏನಿದೆ ವಿಚಾರ ಅದನ್ನ ಸೀಕ್ರೆಟ್ ಆಗಿ ಇಟ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೀಕ್ರೆಟ್ ಆಗಿ ಹೋಗಿ ಸೀಕ್ರೆಟ್ ಆಗಿ ಬನ್ನಿ, ಸೀಕ್ರೆಟ್ ಆಗಿ ಭೇಟಿ ಮಾಡಿ, ಎಲ್ಲವೂ ಕೂಡ ರಹಸ್ಯವಾಗೇ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ರಹಸ್ಯಗಳು ಒಳ್ಳೆ ರೀತಿಲಿ ಇರೋದಾದ್ರೆ ಸರಿ. ಕೆಟ್ಟ ರಹಸ್ಯಗಳನ್ನ ಮಾಡಕ್ಕೆ ಹೋಗಬೇಡಿ, ಕೆಟ್ಟವರ ಸಹವಾಸನ ಮಾಡಬೇಡಿ, ಕೆಟ್ಟವರನ್ನ ಭೇಟಿ ಮಾಡಬೇಡಿ ಅನ್ನುವಂಥ ಎಚ್ಚರಿಕೆ ಕೂಡ ಇಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಅತಿಯಾದ ತೂಕ ನಿಮ್ಗೆ ಸಾಕಷ್ಟು ಸಮಸ್ಯೆನ ಮಾಡ್ತಿದೆ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಸೊ ಸದ್ಯಕ್ಕೆ ನಿಮ್ಮ ಆರೋಗ್ಯದ ಕಡೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಹೊಟ್ಟೆಗೆ ಹೀಲಿಂಗ್ ಬರ್ತಾ ಇದೆ, ಎಕ್ಸೆಪ್ಟ್ ಮಾಡ್ಕೊಳ್ಳಿ ಹೀಲಿಂಗ್ ಅನ್ನ ಅನ್ನುವಂಥದ್ದು ಇದೆ. ಸೊ ಹೀಲಿಂಗ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸ್ವೀಟ್ ಅಲ್ಲಿ ಸಮಥಿಂಗ್ ಏನೋ ಆ ಸಮಥಿಂಗ್ ವಶೀಕರಣ ತರದ್ದು ಅಥವಾ ಏನೋ ಒಂದ್ ರೀತಿ ಏನೋ ಮಾಡಿ ಲಡ್ಡು ತರದ್ರಲ್ಲಿ ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ನೋಡ್ಕೊಂಡು ತಿನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರಯಾಣ ಹೋಗೋದ್ರಲ್ಲಿ ಇದ್ದೀರಾ, ಪ್ರಯಾಣ ನಿಮ್ಮ ಜೀವನಕ್ಕೆ ಸ್ಟಕ್ ಆಗಿ ನಿಂತಿದೆ, ಹೋಗ್ಬೇಕು ಅನ್ಕೊಂಡಿದ್ದ ಕಡೆಗೆ ನೀವು ಹೋಗೋದಕ್ಕೆ ಆಗೋದಿಲ್ಲ. ನಿಮ್ ಜೀವನಕ್ಕೆ ಬರ್ಬೇಕು ಅನ್ಕೊಂಡಿರೋರು ಬರೋದಕ್ಕೆ ಆಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಗ್ರೋತು ಆಗ್ತಾ ಇಲ್ಲ, ಒಂದಷ್ಟು ಸ್ಟಕ್ ಎನರ್ಜಿ ಇದೆ. ಸೊ ನೆಕ್ಸ್ಟ್ 14 ಡೇಸ್ ವರ್ಗೂ ನಿಮ್ಮ ಜೀವನದಲ್ಲಿ ಒಂದ್ ರೀತಿ ಸ್ಟಕ್ ಎನರ್ಜಿಲೇ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ಎಸ್, ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಯಾರಿಗೂ ಗೊತ್ತಿಲ್ದಂಗೆ ಮದ್ವೆ ಪ್ರಪೋಸಲ್ ತರ್ಸಿದ್ದಾರೆ, ಅದು ಮದ್ವೆ ಪ್ರಯತ್ನಗಳು ಅಲ್ಲೇ ನಿಂತು ಹೋಗುತ್ತೆ. ನೀವ್ ಯಾರಿಗೆ ಪ್ರಪೋಸಲ್ ಕೊಡ್ಬೇಕು ಅನ್ಕೊಂಡಿದ್ದೀರೋ ಅವರಿಗೆ ಹೋಗಿ ಪ್ರಪೋಸಲ್ ಕೊಡೋದಕ್ಕೆ ಆಗೋದಿಲ್ಲ. ಆ ಥರದ್ದು ಒಂದ್ ರೀತಿಲಿ ಸಮಸ್ಯೆ ಇದೆ. ಮೇ ಬಿ ವಾತಾವರಣ ಕೂಡ ನಿಮ್ಗೆ ಸರಿ ಹೋಗೋದಿಲ್ವೇನೋ, ಹೊರಟಂತ ಸಮಯದಲ್ಲಿ ಏನೋ ವಾತಾವರಣದಲ್ಲಿ ಸಮಸ್ಯೆಗಳಾಗಿ ನೀವು ನಿಂತ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮನೆಯಿಂದ ಹೊರಟ ಮೇಲೆ ಹೋಗಕ್ ಆಗೋದಿಲ್ಲ, ಮನೆಯಿಂದ ಹೊರಡ್ತೀರಾ, ದಾರಿಲಿ ನಿಮ್ಗೇನೋ ಸಮಸ್ಯೆ ಆಗತ್ತೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಹೋಗೋಕ್ಕಿಂತ ಮುಂಚೆ ಡಬಲ್ ಚೆಕ್ ಮಾಡ್ಕೊಂಡು ಹೋದ್ರೆ ಆಗತ್ತಾ, ಈ ಸತಿನೇ ಸರಿ ಹೋಗುತ್ತಾ, ಎಲ್ಲಾ ರೀತಿಲೂ ನಿಮ್ಗೆ ಅದು ಅನುಕೂಲಕರವಾಗಿ ಇರುತ್ತಾ ನೋಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸೊ ಕೆಲವರು ದೇವಸ್ಥಾನ ಅಥವಾ ತೀರ್ಥಯಾತ್ರೆಗೆ ಹೊರಡೋ ಅಂಥವ್ರು ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ, ಯಶಸ್ವಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬೆಂಕಿ, ಮಳೆ, ಗಾಳಿ, ಬಿಸಿಲು ಎಲ್ಲವೂ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಅಡಕೆ ಮರದ ಬುಡದಲ್ಲಿ ಏನೋ ಒಂದು ತೊಂದರೆ ಆಗುವಂತ ವಸ್ತುಗಳನ್ನ ಹಾಕಿಟ್ಟು ಹೋಗಿದ್ದಾರೆ. ನಿಮ್ಮ ಹೊಲದಲ್ಲೋ ತೋಟದಲ್ಲೋ ನೋಡ್ಕೊಂಡು ಸರಿಪಡಿಸ್ಕೊಳ್ಳಿ, ಎಚ್ಚರಿಕೆನ ವಹಿಸಿ, ಸತಿ ಹೇಳೋದು ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ದೇವತಾ ಕಾರ್ಯವಾಗಿ ನೀವು ಹೊರಡುವಂತ ಕೆಲಸ ಏನಿದೆ ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಸಾಕಷ್ಟು ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಫ್ಯೂಚರ್ ಪ್ರಾಮಿಸಿಂಗ್ ಆಗಿ ಇದೆ, ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ರಾಂಗ್ ಇನ್ಫಾರ್ಮೇಶನ್ ನಿಮ್ಗೆ ಬರ್ಬೋದಾಗಿತ್ತು, ಒಂಚೂರು ಬರ್ಬೋದಾಗಿತ್ತು ಅಥವಾ ಬರ್ತಾ ಇದೆ, ಸಮಥಿಂಗ್ ಏನೋ ಇನ್ ಬಿಟ್ವೀನ್ ಅಲ್ಲಿ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರೀತಿಗೆ ಅಗಾಧವಾದಂತಹ ಶಕ್ತಿ ಇದೆ. ನಿಮ್ಮ ಬಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಬಾಯಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಏನೋ ಯಾರೋ ಬಹಳಷ್ಟು ತಿಳ್ಕೊಂಡಿರುವಂಥ ಜ್ಞಾನಿಗಳನ್ನೋ ಅಥವಾ ಒಂದಷ್ಟು ಅದರ ಬಗ್ಗೆ ತನ್ನದೇ ಆದ ರೀತಿಯಲ್ಲಿ ಅವರು ಸಾಧನೆ ಮಾಡಿರೋ ಅಂಥವ್ರನ್ನ ಕರ್ಸಿದ್ರೆ ನಿಮ್ಮ ಹೊಲ ಜಾಗ ಜಮೀನಿನಲ್ಲಿ ಇರುವಂತ ಸಮಸ್ಯೆಗಳು ಗೊತ್ತಾಗತ್ತೆ, ಏನ್ ಪ್ರಯೋಗ ಆಗಿದೆ ಅದು ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಹೊರಟಂತ ಸ್ಥಳದಲ್ಲಿ ಎಲ್ಲೋ ಅಗ್ನಿ ಲಾವ ಉತ್ಪತ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಲೈಕ್ ನಾವು ಏನ್ ಹೇಳ್ತೀವಿ, ಅಗ್ನಿ ಪರ್ವತ ಸ್ಫೋಟ, ಈ ತರ ಆ ಥರದ್ದೇನೋ ಸಣ್ಣ ಮಟ್ಟದಲ್ಲಿ ಬೆಂಕಿಯ ಉಗ್ಗೆಗಳು ಭೂಮಿಯಿಂದ ಬರೋದು ನೋಡ್ತೀರಾ. ಆ ಸಮಥಿಂಗ್ ಏನೋ ಎಲ್ಲಿ ಸೀಕ್ರೆಟ್ ಇದೆ ಅದನ್ನ ಯಾರಿಂದಾದ್ರೂ ಪರಿಶೀಲನೆ ಮಾಡಿಸಿ ಅದ್ರ ಬಗ್ಗೆ ಮಾಹಿತಿನ ತಗೊಳ್ಳಿ. ಒಂದು ಮರದ ಕೆಳಗಿಂದ ಅದು ಬರಕ್ಕೆ ಶುರು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಗಾಳಿ, ಮಳೆ, ಬಿಸಿಲು ಎಲ್ಲ ಒಟ್ಟೊಟ್ಟಿಗೆ ನೋಡ್ತೀರಾ ಅನ್ನುವಂಥದ್ದು ಇದೆ. ಡಿವೈನ್ ಗೈಡೆನ್ಸ್ ನಿಮ್ ಜೊತೆ ಇದೆ. ಸೊ ಆ ಡಿವೈನ್ ಗೈಡೆನ್ಸ್ ನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥದ್ದು ಇದೆ. ಸಾಕಷ್ಟು ಗುರುಗಳ ಅನುಗ್ರಹನ ನಿಮ್ಮ ಮೇಲೆ ಇದೆ. ಸಾಕಷ್ಟು ರಾಂಗ್ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ ಅಂತ ಅನ್ಕೊಂಡ್ರೆ ಅದನ್ನ ನಾನು ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಬರೋದನ್ನ ನಾನು ಹೇಳ್ತೀನಿ. ಸೊ ಅದು ಸರಿ ಇರುತ್ತೋ ತಪ್ಪಿರುತ್ತೋ ಅದನ್ನ ನೀವು ನಿಮ್ಮ ಪಾಲಿಗೆ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಡಿವೈನ್ ಗೈಡೆನ್ಸ್ ಮತ್ತೆ 33 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಮುಂದಿನ ದಿನಗಳಲ್ಲಿ ಪ್ರಯಾಣ ಹೋಗ್ಬಹುದು ನೀವು. ಮೇ ಬಿ ನೆಕ್ಸ್ಟ್ ಮಂತ್ ಕಳೆದ ಮೇಲೆ ನೀವು ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಖುಷಿಯಾಗಿ ಹೊರಡುವಂತ ಸಮಯ ಬಂದಿದೆ. ಎಲ್ಲರಿಗೂ ಸಿಹಿ ಹಂಚಿ ಹೊರಡ್ತೀರಾ, ಸಿಹಿ ಸುದ್ದಿ ಕೊಟ್ಟು ಹೊರಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಂಕಷ್ಟಿ ವ್ರತನ ಮಾಡಿ ಅನ್ನುವಂಥದ್ದು ಇದೆ. ಸಂಕಷ್ಟಿ ವ್ರತದಿಂದ ನಿಮ್ಗೆ ಸಾಕಷ್ಟು ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಅವಕಾಶಗಳು ಕೂಡ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಸರಿಯಾದ ದಿಕ್ಕಿನಲ್ಲಿ ಎಲ್ಲವನ್ನು ಕೂಡ ಅರ್ಥೈಸ್ಕೊಳ್ಳಿ. ಜೊತೆಗೆ ನಿಮ್ಮ ಥರ್ಡ್ ಐ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಆಗ್ಲೇ ಹೇಳ್ದಂಗೆ ಬರ್ತಾ ಇದೆ. ಸ್ವಲ್ಪ ಹೆಚ್ಚಿನ ಆರೈಕೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಜಾಗ ಜಮೀನು ಭೂ ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಮನೆಗೆ ಹೊಸ ಅತಿಥಿ ಕೂಡ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಖುಷಿಯಾಗಿ ಇರ್ತೀರಾ. ಎಂಜಾಯ್ಮೆಂಟ್ ಮೂಮೆಂಟ್ ಇದೆ. ಸ್ವಲ್ಪ ರೆಸ್ಟ್ ಮಾಡಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೀರಿ ಅನ್ನುವಂಥದ್ದು ಕೂಡ ಇದೆ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ನಿಮ್ಮ ಜೀವನನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ. ಶಕ್ತಿ ದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಮನೆಗೆ ಇನ್ನು 44 ಮಿನಿಟ್ ಇನ್ನು 44 ಡೇಸ್ ಒಳಗೆ ಏನೋ ಒಳ್ಳೇದಾಗೋದ್ರಲ್ಲಿ ಇದೆ. ಹೊಸ ಮನೆ ಖರೀದಿ ಮಾಡಬಹುದು, ಗೃಹ ಪ್ರವೇಶ ಅಥವಾ ಬೇರೆಯವರ ಮನೆ ಫಂಕ್ಷನ್ಸಿಗೆ ನೀವು ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಒಳ್ಳೇದಾಗ್ಲಿ, ನಿಮ್ಮ ಮನೆಯ ಕನಸು ನನಸಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಕೆಲವರ ಮನೆಯಲ್ಲಿ ನೆಗೆಟಿವಿಟಿ ಇದೆ. ಕಟ್ತಾ ಇರುವಂಥ ಮನೆಯಲ್ಲಿ ಅಥವಾ ನೆಕ್ಸ್ಟ್ ಹೋಗುವಂಥ ಮನೆಗೆ ಸ್ವಲ್ಪ ಅದನ್ನ ಹೀಲ್ ಮಾಡ್ಕೊಂಡು ಹೋಗಿ ಅಂತ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಪರ್ಸನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ. ಹೆಚ್ಚಿನ ಒಂದು ಬದಲಾವಣೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಜೊತೆಗೆ ಒಂಚೂರು ಗ್ರಹ ಶಾಂತಿನ ಮಾಡಿಸ್ಕೊಳ್ಳಿ. ಇದರಿಂದ ಒಳ್ಳೇದಾಗತ್ತೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೀರಿ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸ್ವಲ್ಪ ಅನಾರೋಗ್ಯ ಬರಬಹುದು, ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು, ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಎಕ್ಸ್ ಒಂಚೂರು ತೊಂದರೆ ಮಾಡಬಹುದು. ಇದ್ರ ಕಡೆ ಕೂಡ ಗಮನನ ಹರಿಸಿ. ನಿಮ್ಮ ಕಣ್ಣುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಹರಿಸ್ಬೇಕಾಗಿ ಕಳಕಳಿಯ ಮನವಿ ವಿನಂತಿ ಎಲ್ಲವೂ ಕೂಡ. ಸೊ ಎಚ್ಚರಿಕೆಯಿಂದ ಇರಿ. ಗಣೇಶನ ಆಶೀರ್ವಾದಗಳು ನಿಮ್ಮ ಮೇಲೆ ಸದಾ ಇದೆ. ಎಲ್ಲರಿಗೂ ಗಣೇಶನ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊಳ್ತಾ ಧರ್ಮ ಮಾರ್ಗದಲ್ಲಿ ನಡೀರಿ, ನ್ಯಾಯದ ರೀತಿಯಲ್ಲಿ ಬದುಕನ್ನ ಸಾಗಿಸ್ತಾ ಹೋಗಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.